ಕರ್ನಾಟಕದ ಶಿಲ್ಪಿಗಳು ನಿಜ್ಗಡ್ಗೆ ಹೋಗಿ ಆ ಪರ್ವತದಲ್ಲಿದ್ದಂತಹ ಕಲ್ಲುಗಳನ್ನು ತುಂಡರಿಸಿ ಅದರಿಂದ ಮಾಡಿರುವಂತಹ ಒಂದು ಮೂರ್ತಿನೇ ಈ ಒಂದು ಕಂಕಾಳಿನಿ ಮೂರ್ತಿ. ಇದು ಹರಿಹರಪುರದಲ್ಲಿ ವಿಷ್ಣುವಿನ ಒಂದು ಶಿಲ್ಪ ಇದೆ. ಆ ಶಿಲ್ಪವನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಕರ್ನಾಟಕದ ಕೈಗಳೇ ಇದನ್ನು ಕೆತ್ತಿವೆ ಅಂತ. ಸ್ನೇಹಿತರೆ, ಕರ್ನಾಟಕದ ಒಂದು ಶಿಲ್ಪಕಲಾ ವೈಭವವು ನೇಪಾಳಕ್ಕೆ ಯಾವ ರೀತಿ ತಲುಪಿದೆ ಅನ್ನೋದಕ್ಕೆ ನಮ್ಮ ಇಂದಿನ ಒಂದು ಉದಾಹರಣೆನೇ ಸಾಕ್ಷಿ. ಯಾಕೆಂದರೆ ನಾವು ಸಾಧಾರಣವಾಗಿ ಕಲ್ಯಾಣದ ಚಾಲುಕ್ಯರ ಮತ್ತು ಹೊಯ್ಸಳರ ಗುಡಿಗಳನ್ನು ನೋಡಿದ್ರೆ ತುಂಬ ಸೂಕ್ಷ್ಮವಾಗಿ ಕೆತ್ತಿರುವಂತಹ ಸಾಕಷ್ಟು ಮೂರ್ತಿಗಳನ್ನು ನೋಡಿರ್ತೀವಿ. ಇನ್ನು ನಮ್ಮದೇ ಹೊಯ್ಸಳರ ಕಾಲದಲ್ಲಿ ಆ ಒಂದು ಶಿಲ್ಪಕಲಾ ವೈಭವಕ್ಕೆ ಕೊಡುಗೆಯಾಗಿ ನಿಂತದ್ದು ಯಾವುದು ಅಂದರೆ ನಮಗೆ ಸೋಪ್ ಸ್ಟೋನ್. ಅಂದರೆ ಹೊಯ್ಸಳರ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಎಲ್ಲ ಮೂರ್ತಿಗಳನ್ನು ಕೂಡ ಸೋಪ್ ಸ್ಟೋನ್ಗಳಿಂದ ಮಾಡ್ತಾ ಇದ್ರು. ಇದೇ ನಮ್ಮ ಹೊಯ್ಸಳರು ಹಾಸನ ಮತ್ತು ತುಮಕೂರಿನ ಭಾಗಗಳಲ್ಲಿ ಈ ಸೋಪ್ ಸ್ಟೋನ್ ದೊರೆಯುವಂತಹ ಒಂದು ಪರ್ವತದಿಂದ ಕಲ್ಲುಗಳನ್ನು ಬಂದು ಕಟ್ ಮಾಡಿ, ಅದರ ಕಲ್ಲುಗಳನ್ನ ಕತ್ತರಿಸಿ ಅದರಿಂದ ಬಂದು ಸೂಕ್ಷ್ಮವಾದ ಕೆತ್ತನೆಗಳನ್ನ ಮಾಡ್ತಿದ್ದು ಕರ್ನಾಟಕದ ಇತಿಹಾಸ ಬಲ ಎಲ್ಲರಿಗೂ ತಿಳಿದೇ ಇರುತ್ತೆ. ಇನ್ನು ನಮ್ಮ ಖ್ಯಾತ ಇತಿಹಾಸಕಾರರಾದಂಥ ಚಿದಾನಂದ ಮೂರ್ತಿಯವರು ಬರೆದಿರುವ ಬೃಹತ್ ಭಾಷಿಕ ಕರ್ನಾಟಕ ಪುಸ್ತಕದಲ್ಲಿ ನೇಪಾಳ ಮತ್ತು ಕರ್ನಾಟಕದ ಐತಿಹಾಸಿಕ ಸಂಬಂಧಗಳ ಬಗ್ಗೆ ಕೂಡ ಬರೆದಿದ್ದಾರೆ. ಅಲ್ಲೇ ಅವರು ಬರಿಬೇಕಂದಾಗ ಒಂದು ಕಡೆ ಹೇಳ್ತಾರೆ, ಈ ಸಿಮ್ರಾನ್ಗಢ್ನಲ್ಲಿ ಇದ್ದಂಥ ಸಾಕಷ್ಟು ಒಂದು ಶಿಲ್ಪಗಳನ್ನು ನೋಡಿದ್ರೆ ಇಲ್ಲಿಗೆ ಕರ್ನಾಟಕದ ಶಿಲ್ಪಿಗಳು ಕೂಡ ಬಂದಿದ್ರು ಅನ್ನೋದು ಕೂಡ ಅವರು ಮಾಹಿತಿ ಕೂಡ ಒದಗಿಸಿದ್ದಾರೆ. ಇನ್ನು ಈ ಶಿಲ್ಪದ ಒಂದು ವಿಶೇಷತೆ ಏನಂದರೆ ಇದು ಕರ್ನಾಟಕದ ಶಿಲ್ಪಿಗಳಿಂದನೇ ಆಗಿದೆ ಅನ್ನೋದಕ್ಕೆ ಕೂಡ ಇದು ಒಂದು ಉದಾಹರಣೆ ಅಥವಾ ಇದಕ್ಕೊಂದು ಪ್ರೂಫ್ ಕೂಡ ಆಗಿದೆ. ಏಕೆಂದರೆ ಇಲ್ಲಿಗೆ ಬಂದಂತಹ ಜನರು ಈ ಒಂದು ಸಿಮ್ರಾನ್ಗಢ್ ಸುತ್ತಮುತ್ತ ಇರುವಂತಹ ಎಲ್ಲ ಬೆಟ್ಟ ಗುಡ್ಡಗಳನ್ನು ಸರಿಯಾಗಿ ವೀಕ್ಷಣೆ ಮಾಡಿ ಅಲ್ಲಿ ನಮಗೆ ಎಲ್ಲಿ ಸೋಪ್ ಸ್ಟೋನ್ ಸಿಗುತ್ತೆ ಅನ್ನೋದ್ರ ಮೇಲೆ ಒಂದು ಆಧಾರದ ಮೇಲೆ ನನಗೆ ನಮ್ಮ ಗೆಳೆಯರು ಹೇಳಿದ ಪ್ರಕಾರ ಇಲ್ಲಿ ನಿಜ್ಗಢ್ ಅನ್ನೋದು ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಈ ಒಂದು ಕಲ್ಲುಗಳು ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಕರ್ನಾಟಕದ ಶಿಲ್ಪಿಗಳು ನಿಜ್ಗಢ್ಗೆ ಹೋಗಿ ಆ ಪರ್ವತದಲ್ಲಿದ್ದಂತಹ ಕಲ್ಲುಗಳನ್ನು ತುಂಡರಿಸಿ ಅದರಿಂದ ಮಾಡಿರುವಂತಹ ಒಂದು ಮೂರ್ತಿನೇ ಈ ಒಂದು ಕಂಕಾಳಿನಿ ಮೂರ್ತಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಸ್ನೇಹಿತರು ಕೊಡ್ತಾರೆ. ಈ ಥರ ಶಿಲ್ಪಗಳು ನಿಮಗೆ ಸಾಮಾನ್ಯವಾಗಿ ಸಿಮ್ರಾನ್ಗಢ ಅಂದರೆ ತಿರ್ಹುಟ್ನ ರಾಜಧಾನಿ ಸುತ್ತಮುತ್ತಲೂ ಕಂಡುಬರುತ್ತವೆ. ಈ ಶಿಲ್ಪಗಳನ್ನು ಪೂರ್ತಿಯಾಗಿ ಕಪ್ಪು ಕಲ್ಲಿನಿಂದ ಕೆತ್ತಲಾಗಿರುತ್ತೆ. ಮತ್ತು ಸಿಮ್ರಾನ್ಗಢದ ಉತ್ತರಕ್ಕೆ 33 ಕಿಲೋಮೀಟರ್ ದೂರದಲ್ಲಿರೋ ನಿಜಗರ್ ಅನ್ನೋ ಊರಲ್ಲಿ ಸಾಮಾನ್ಯವಾಗಿ ಈ ಕಲ್ಲುಗಳು ಸಿಗುತ್ತವೆ. ಈ ಊರಿಗೆ ನಿಜಗರ್ ಅಂತ ಹೆಸರು ಬರೋದಕ್ಕೆ ಕಾರಣ ಏನಂದರೆ ಅಲ್ಲೊಂದು ಕೋಟೆ ಇದೆ. ಮತ್ತು ಈ ಕೋಟೆ ತಿರ್ಹುಟ್ ರಾಜ್ಯಕ್ಕೆ ಅತಿ ಹತ್ತಿರದಲ್ಲಿರೋ ಕೋಟೆ. ನಿಜಗರ್ನಲ್ಲಿ ಒಂದು ಬೆಟ್ಟ ಇದ್ದು ಆ ಬೆಟ್ಟದಲ್ಲಿ ಈ ಥರ ಕಪ್ಪು ಕಲ್ಲುಗಳು ತುಂಬಿವೆ. ಆ ಬೆಟ್ಟದಿಂದ ಸಿಮ್ರಾನ್ಗಢಕ್ಕೆ ಈ ಕಲ್ಲುಗಳನ್ನು ತಂದು ಶಿಲ್ಪಗಳನ್ನು ಕೆತ್ತಲಾಗ್ತಿತ್ತು. ಇವತ್ತಿಗೂ ಸಹ ಸಿಮ್ರಾನ್ಗಢದ ತುಂಬ ಈ ಕಲ್ಲುಗಳು ಬಿದ್ದಿರೋದನ್ನು ನೀವು ನೋಡಬಹುದು. ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ ಈ ಶಿಲ್ಪಗಳಲ್ಲಿರೋ ಒಡವೆಗಳು, ಮುಖದ ಭಾವಗಳು, ವಿನ್ಯಾಸ, ಶಿಲ್ಪಕಲೆ ಹೀಗೆ ಪ್ರತಿಯೊಂದು ಕೂಡ ಕರ್ನಾಟಕದಲ್ಲಿನ ಶಿಲ್ಪಕಲೆಯ ರೀತಿಯಲ್ಲೇ ಇದೆ. ಅಷ್ಟೇ ಅಲ್ಲದೆ ಈ ಶಿಲ್ಪಗಳನ್ನು ಕರ್ನಾಟಕದ ಶಿಲ್ಪಿಗಳೇ ಕೆತ್ತಿದ್ದರು ಅಂತ ಕೂಡ ಹೇಳಲಾಗುತ್ತೆ. ರಾಜ ಜಂಗ್ ಬಹದ್ದೂರ್ ರಾಣಾ ತಾನು ಕಠ್ಮಂಡುವಿನಲ್ಲಿ ದೇವಸ್ಥಾನ ಕಟ್ಟಿಸುವಾಗ ಇಲ್ಲಿಂದ ಈ ಶಿಲ್ಪಗಳನ್ನು ಕೊಂಡೊಯ್ದಿರ್ತಾನೆ. ಹಾಗಾಗಿ ಭಕ್ತಾಪುರ, ಕಠ್ಮಂಡು, ಲಲಿತಪುರ ಮತ್ತು ನೇಪಾಳದ ಮ್ಯೂಸಿಯಂ ಸೇರಿದಂತೆ ಬಹಳಷ್ಟು ಕಡೆ ಇಂಥ ಶಿಲ್ಪಗಳನ್ನು ನಾವು ಕಾಣಬಹುದು. ಕರ್ನಾಟಕ ವೀರರ ಭೂಮಿ. 16 ಕನ್ನಡದ ಸಾಮ್ರಾಜ್ಯಗಳನ್ನು ಸೃಷ್ಟಿಸುವಲ್ಲಿ ನಮ್ಮ ನಾಡಿನ ವೀರರ ಪಾತ್ರ ಬಹುದೊಡ್ಡದು. ಭಾರತದಲ್ಲಿ ಸಿಕ್ಕ ಸಿಂಹಪಾಲು ವೀರಗಲ್ಲುಗಳನ್ನು ಹಾಕಿಸಿದ್ದು ಕನ್ನಡದ ಅರಸುಮನೆತನಗಳಿಂದ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ. ಹಾಗೆ ಈ ಟಿ ಶರ್ಟ್ನಲ್ಲಿ ಕಂಡುಬರುವ ವೀರ ಒಬ್ಬ ಕಾಲ್ಪನಿಕ ವ್ಯಕ್ತಿಯಾಗಿರದೆ ಹಿಂದೆ ಸೆವುಣರು ಹಾಗೂ ಹೊಯ್ಸಳರಿಗೆ ಆದ ಕಾದಾಟದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ನಾಡಿಗಾಗಿ ಆದ ಹೋರಾಟದಲ್ಲಿ ಮಡಿದು ಇಂದಿನ ಕೇದಾರೇಶ್ವರ ಗುಡಿಯಲ್ಲಿನ ವೀರಗಲ್ಲಿನಲ್ಲಿ ಅಜರಾಮರನಾಗಿದ್ದಾನೆ ಹಾಗೂ ನಾಡಿನ ವೀರ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿದ್ದಾನೆ. ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಎನ್ನುವ ಅಡಿಬರಹದೊಂದಿಗೆ ಮೂಡಿಬಂದ ಈ ವಿನ್ಯಾಸ ಅಖಂಡ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೆ ತಮ್ಮ ವೀರ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸುವ ಸಲುವಾಗಿ ಮಾಡಲಾಗಿದೆ. ನಾಡು ನುಡಿಯ ಇತಿಹಾಸ ಸಂಸ್ಕೃತಿಯನ್ನು ಎತ್ತಿಡಿಯುವ ಇಂಥ ಟಿ ಶರ್ಟ್ ಅನ್ನು ಧರಿಸೋಣ, ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಸಿಮ್ರಾನ್ಗಢದ ಹತ್ತಿರ ಹರಿಹರಪುರ ಅನ್ನೋ ಮತ್ತೊಂದು ಊರಿದೆ. ಹರಿಹರಪುರದಲ್ಲಿ ವಿಷ್ಣುವಿನ ಒಂದು ಶಿಲ್ಪ ಇದೆ. ಆ ಶಿಲ್ಪವನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಕರ್ನಾಟಕದ ಕೈಗಳೇ ಇದನ್ನು ಕೆತ್ತಿವೆ ಅಂತ. ಹಾಗೇನೆ ಮಹುವಾಹಿ ಅನ್ನೋ ಇನ್ನೊಂದು ಊರಿದೆ. ಅಲ್ಲಿ ಇತ್ತೀಚೆಗೆ ಶ್ರೀ ಕೃಷ್ಣನ ಒಂದು ಭಾರೀ ಗಾತ್ರದ ಶಿಲ್ಪ ಸಿಕ್ಕಿದೆ. ಅದಂತೂ ಕರ್ನಾಟಕದಿಂದಲೇ ತಂದಿದ್ದಾರೆ ಅನ್ನೋ ಮಟ್ಟಿನ ಹೋಲಿಕೆ ಇದೆ.
ಇದೇ ಥರ ಇಲ್ಲಿಂದ 132-133 ಕಿಲೋಮೀಟರ್ ದೂರದಲ್ಲಿ ಸಪ್ತಾರಿ ಅನ್ನೋ ಸ್ಥಳ ಇದ್ದು ಅದು ರಾಜ್ಬಿರಾಜ್ ಜಿಲ್ಲೆಗೆ ಸೇರುತ್ತೆ. ಈ ಸಪ್ತಾರಿಯಲ್ಲಿ ಚಿನ್ನಮಸ್ತ ಭಗವತಿ ದೇವಿಯ ದೇಗುಲ ಇದೆ. ಆ ಚಿನ್ನಮಸ್ತ ಭಗವತಿ ದೇವಿಯ ಮೂರ್ತಿ ಸಹ ಕರ್ನಾಟಕದ ಶಿಲ್ಪಕಲೆಯ ಪ್ರಭಾವ ಹೊಂದಿರೋದನ್ನ ಕಾಣಬಹುದು. ಸ್ನೇಹಿತರೆ, ನಮ್ಮ ಗೆಳೆಯರು ಹೇಳಿದಾಗೆ ಇಲ್ಲಿ ಇದ್ದಂತಹ ಸಾಕಷ್ಟು ಮೂರ್ತಿಗಳನ್ನು ಇವತ್ತಿಗೆ ಕಠ್ಮಂಡು ಅಥವಾ ಭಕ್ತಪುರ್ ಅಥವಾ ಲಲಿತ್ಪುರ್ ಹಾಗೂ ನೇಪಾಳದ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಸಾಕಷ್ಟು ಶೇಖರಣೆ ಮಾಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ನಮಗೇನಾದ್ರು ಸಮಯದ ಅವಕಾಶ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ಸ್ಥಳಗಳಲ್ಲೂ ಕೂಡ ಒಮ್ಮೆ ಹೋಗಿ ಪರಿಶೀಲಿಸಿ ಅಲ್ಲಿ ಕನ್ನಡದ ಒಂದು ಶಿಲ್ಪಿಗಳು ಮಾಡಿದಂತಹ ಶಿಲ್ಪಕಲೆಗಳೇನಾದರೂ ಈಗಲೂ ಉಳ್ಕೊಂಡಿದ್ರೆ ಅದನ್ನು ಕೂಡ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ